ನಿಮಗೆ ಒಂದು ಈಟನ ಮಾನ ಮರ್ಯಾದೆ ಇಲ್ಲ ಕಣು. ಆ ಊರು ಬಿಟ್ಟು ಬಂದು ಈರ್ ಮನೆಯಾಗಿದ್ದು ಅಲ್ಲೂ ಗುದ್ದಾಡ್ಕೊಂಬಂದು ಇವಳು ಅವಳ ಮನೆಯಾಗೋ ಸೇರ್ಕೊಂಡಿದ್ರಲ್ಲ, ನಿಮಗೆ ನಾಸಿಕೆ ಮಾನ ಮರ್ಯಾದೆ ಇಲ್ವೇನು? ಅವಳನ್ನ ಜೊತೆ ಕರ್ಕೊಂಡು ಓಡಾಡ್ತೀಯ? ಅತ್ತೆ, ಯಾರೂ ನೀವು ನಮಗೆ ಆಗಲ್ಲ ಅಂದಮೇಲೆ ಯಾರೋ ನಮಗೆ ದೇವರು ಸಹಾಯ ಮಾಡೋಕ್ಕಂತ ದೇವ್ರು ಸೃಷ್ಟಿ ಮಾಡಿರ್ತಾನೆ. ಅದಕ್ಕೇನೆ ಅವಳು ನಮಗೆ ಸಹಾಯ ಮಾಡ್ತಾ ಇದ್ದಾಳೆ. ಮನೆ ಕೊಟ್ಟವಳೆ ಹೆಂಗನು ನಮ್ಮ ಹತ್ರ ಇರೋ ನೋವುಗಳನ್ನೆಲ್ಲ ಅವಳ ಹತ್ರ ಹೇಳ್ಕೊಂತೀವಿ, ಅವಳ ನೋವುಗಳೆಲ್ಲ ನಮ್ಮ ಹತ್ರ ಹೇಳ್ಕೊಂತಾಳೆ. ಹೆಂಗೋ ನಮ್ಮ ಪಾಡಿಗೆ ನಾವು ಇದೀವಿ. ಇಲ್ಲಿಗೂ ಬಂದುಬಿಟ್ರೆ ನಮಗೆ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅತ್ತೆ, ನಮ್ಗೆ ಇಲ್ಲಿ ಜಗಳ ಮಾಡಬೇಡಿ, ನಾವು ಹೆಂಗೋ ನೆಮ್ಮದಿಯಾಗಿದ್ದೀವಿ, ಬಂದು ನಮ್ಮ ನೆಮ್ಮದಿ ಎಲ್ಲ ಹಾಳು ಮಾಡ್ತಿರಲ್ಲ ನೀವು. ಸುಮ್ಮನೆ ಹೊರಟೋಗಿ ಅತ್ತೆ ಇಲ್ಲಿಂದ. ನೀವು ಹೋಗ್ತೀವಿ ಕಣೆ, ಹೋಗ್ತೀವಿ, ಹೇಳೋಗೋದಕ್ಕೆ ಬಂದಿದ್ದೀವಿ. ಮತ್ತೆ ಬಂದು ನಮ್ಮ ಕೈ ಕಾಲ್ಗೇನೆ ಸುತ್ತಬೇಡ ಅಂತ ಹೇಳಿ. ನಾನು ಅಷ್ಟೇ ಕಣೆ, ಈಗ ಇವಳಿಂದ ಏನಾನ ತೊಂದರೆ ಆಗೈತಿ, ನನ್ನ ಗಂಡಿಂದ ತೊಂದರೆ ಆಗೈತಿ ಅಂತ ನೀನು ಬಂದರೂ ಬಿಡ್ಕೊಂಬಲ್ಲ, ನೀನು ಹೇಳೋ ವರ್ಷ ನೀನು ಬಂದರೂ ಬಿಡ್ಕೊಂಬಲ್ಲ. ನೋಡಿ ಹೇಳಿರ್ತೀವಿ, ನಾವು ಬಿಡ್ಕೊಂಬಲ್ಲ, ಇವರು ಬಿಡ್ಕೊಂಬಲ್ಲ. ಬಗೆಹರಿಸ್ಲೇಳು ಅವಳು 3ನೇಳೆ ಬಗೆಹರಿಸ್ಲೇಳು ಏನೇ ಬಂದ್ರು. ಅವಳೇ ಮತ್ತೆ ಇವಾಗ ನೋಡ್ಕೊಂತಾ ಇರೋದು, ಅವಳೇ ಮತ್ತೆ ಇವಾಗ ಬಗೆಹರಿಸಿರೋದು ನಮ್ಮ ಕಷ್ಟ ಎಲ್ಲನ. ಏನು ನೀವು ನೋಡ್ಕೊಂಡ್ರಾ? ಅಲ್ಲ ಕಣಮ್ಮ, ಬಸ್ರಿಂಗ್ಸು ಅಂತ ನೋಡ್ದಲೇನೆ ಮಗಳನ್ನು ಅಳಿಯನ್ನು ಹೋಗು ನೀವು ಆಚೆಗೆ ಅಂತ ಹೇಳಿ ದಬ್ಬಿದ್ರಲ್ಲ. ಮತ್ತೆ ಇಂಥ ಕೆಲಸ ಮಾಡಿರಿ ಯಾರು ಕೆಮ್ತಾರೆ? ಅಲ್ಲ ಗುದ್ದಾಡ್ಕೊಂಬಂದಿಲ್ಲ, ನಾನು ನ್ಯಾಯಾಗಿರ್ಬೇಕು. ಅದು ಬಿಟ್ಬಿಟ್ಟು ಇಲ್ಲದ್ದೆಲ್ಲ ಅವು ಥರ ಮಾಡೋದಲ್ಲ ನೀವು. ನಾವು ಬಂದ ಮೇಲೆ ಹೆಂಗಿರ್ಬೇಕು ಹಂಗಿರಬೇಕು. ನಿಮ್ಮಮ್ಮ ಯಾಕೆ ದಬ್ಬಳು ಹೇಳಿ? ನಾವೇನು ಕೆಲಸ ಮಾಡಿದ್ದೀವಿ? ಇನ್ನೊಬ್ಳನ್ನ ಮಿಟಕ್ಲಾಡಿನ ಜೊತೆಗೆ ಹಾಕ್ಕೊಂಡು ಓಡಾಡೋದು, ಅವು ಇವ್ರ ಮನೆಯಾಗ ಬಂದಿರೋ ಅಂಥದ್ದು ಏನು ಬೇಕಾಗಿತ್ತು? ಕಂಡವ್ರ ಮನೆಗೊಳಗೆ ಇರೋ ಮನೆಗೇ ಅಚ್ಚುಕಟ್ಟಾಗಿ ಹೇಳ್ದಂಗೆ ಕೇಳ್ಕೊಂಡು ಬದುಕೇನೋ ಬಾಳೆನೋ ಮಾಡ್ಕೊಂಡು ನಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡಿದ್ದಿದ್ದೆ. ಯಾರು ಯಾಕೆ ಮಾತಾಡೋರು? ಇಲ್ಲಿಂದ ಹೊರಟೋಗಿ ಅತ್ತೆ, ಪ್ಲೀಸ್ ಹೊರಟೋಗಿ ಇಲ್ಲಿಂದನ. ನಿಮ್ಮ ಕಾಲಿಗೆ ನಾವೇನು ಕೂಸು ಬಂದು ಸುತ್ಕೊಂಬಲ್ಲ, ನಿಮ್ಮ ಹತ್ರ ನಾವೇನೂ ಸಮಸ್ಯೆ ಹೇಳ್ಕೊಳ್ಳಲ್ಲ. ನಮ್ಗೆ ₹1 ದುಡ್ಡು ಬೇಕು ಅಂತಲೂ ನಿಮ್ಮನ್ನು ಕೇಳಲ್ಲ, ಕೇಳಿದ್ರು ನೀವು ಕೊಡೋದು ಇಲ್ಲ ಅಂಬೋದು ನಮಗೆ ಗೊತ್ತೈತೆ, ಸರಿನಾ? ನಮ್ಮ ಕಷ್ಟ ಏನೋ ಸುಖ ಏನೋ ನಮ್ಮ ಕಷ್ಟ ನಾವೇ ಅನುಭವಿಸ್ತೀವಿ, ನಮಗೆ ಸುಖ ಬಂದ್ರೆ ನಾವೇ ಅನುಭವಿಸ್ತೀವಿ, ಸರಿನಾ? ನಾವೇನು ನಿಮ್ಗೇನು ಬಂದು ನಿನ್ನ ಹತ್ರ ಏನೂ ಹೇಳ್ಕೊಳ್ಳಲ್ಲ ಕಣತ್ತೆ. ಇಲ್ಲಿಂದ ಹೊರಟೋಗು, ನಮಗೆ ತೊಂದರೆ ಕೊಡಬೇಡ, ನಿಜವಾಗ್ಲೂ ತೊಂದರೆ ಕೊಡಬೇಡ. ಅಲ್ಲ ಕಣಮ್ಮ, ನೀವಂತೂ ನನಗೆ ಈಗ ಭಾಗ ಕೊಟ್ರಿ ಮಾಡ್ಕೊಂಡು ತಿಂತೀನಿ ಅಂದೆ, ಭಾಗನೂ ಕೊಡಲಿಲ್ಲ. ಇವಾಗ ಹೆಂಗೋ ಬಂದು ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿದ್ದೀವಿ, ಇಲ್ಲಿಗೂ ಬಂದಿದ್ದೀರಲ್ಲ, ನಿಮ್ಗೇನು ಅನ್ಸಲ್ಲೇನಮ್ಮ? ನನಗೆ ಯಾಕೆ ಎಲ್ಲೋದ್ರೂ ಇಷ್ಟೊಂದು ಯಾಕೆ ಗೋಳೊಯ್ಕೊಳ್ತಾ ಇದ್ದೀರಾ? ಇನ್ನು ಇವಾಗಿನ ಶುಭ ಮಸ್ತು ಅಂತ ಕೆಲಸದಿಂದ ಬಂದು ಕುತ್ಕೊಂಡಿದ್ದೀವಿ. ಮೆಣ್ಸಿನ್ಕಾಯಿ ಬೋಂಡ ಮಾಡಿದ್ಲು ಬಿಸಿ ಬಿಸಿಯವ ತಿಂತ ಕೂತ್ಕೊಂಡಿದ್ದೀವಿ. ತಿಂಬಕ್ಕೂ ಬಿಡಲಿಲ್ಲ, ಬಂದುಬಿಟ್ಟು ಹಾಳು ಮಾಡಿದ್ರಲ್ಲ ಎಲ್ಲನ. ಹೊರಟೋಗಿ ಅತ್ತೆ, ಇಲ್ಲಿಂದ ಹೊರಟೋಗಿ. ನೀವೇನು ಹೇಳ್ಬೇಡ್ರಿ, ನಾವು ನಿಮ್ಗೇನು ನಿಮ್ಮ ಹತ್ರ ನಾವೇನು ಸಹಾಯಕ್ಕೆ ಬರಲ್ಲ, ಸರಿನಾ? ಹೊರಟೋಗಿ. ನಮ್ಮ ಅಮ್ಮ ಅಂತ ಹೇಳಿ ನಮ್ಮ ಅಮ್ಮ ಇಂತ ತಕ್ಕು ಬರಲ್ಲ, ನಮ್ಮ ದೇವ್ರು ಇಟ್ಟಿದ್ದಾಗುತ್ತೆ. ನಮ್ದೇನೋ ನಮ್ಮ ಕಷ್ಟ ಆಗಲಿ ಸುಖ ಆಗಲಿ ನಮಗೆ ಗೊತ್ತು. ನಮಗೆ ನೀವೇನು ಹೇಳ್ಬೇಕಾಗಿಲ್ಲ. ಇಲ್ಲಿಂದ ಫಸ್ಟ್ ಹೊರಟೋಗಿ ನೀವು. ಹೋಗ್ತೀನಿ ಇಲ್ಲೋಡು, ಹಂಗಾಗೈತೆ ಕಾಣತ್ತೆ ಹಿಂಗಾಗೈತೆ ಕಾಣತ್ತೆ ಅಂತ ಹೇಳಿ ಬಂದು ನಮ್ಮ ಏನೋ ಹೇಳು ಕೂಡ್ದು. ಹೇಳ್ದಾಗ ನೀನೇ ಜವಾಬ್, ನೀನು ಏನೇ ಬಂದರೂ ನೀನೇ ಅನುಭವಿಸ್ಬೇಕು ಅಷ್ಟೇ. ಅಲ್ಲ ಇವಳು ಯಾವಳ ಮನೆಯಾಗ ಬಂದು ಇರೋ ಅಂಥದ್ದು ಗಂಡನ ಕರ್ಕೊಂಡು ಬಂದು ಇರೋ ಅಂಥದ್ದು ಏನು ಬಂದೈತೆ ನಿನಗೆ? ಅಲ್ಲ ಒಂದು ಸ್ವಲ್ಪ ನೀನು ತಿಳುವಳಿಕೆ ಇದ್ದಾಳಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಸುಗುಣ. ಅಲ್ಲ ಆಂಟಿ ಸುಮ್ಮನಿರ್ರಿ, ಪಾಪ ಅವಳು ಬಸ್ರಿ ಹೆಂಗ್ಸು. ಆಗ್ಲೆಲ್ಲ ಬಂದು ಅವಳಿಗೆ ಸುಮ್ಮನೆ ಟೆನ್ಷನ್ ಕೊಡ್ತಿರಲ್ಲ, ಗೊತ್ತಾಗಲ್ಲ ಏನು ಮಾಮೂಲಿ ಹೆಂಗ್ಸ ಅವಳು. ಬಂದುಬಿಟ್ಟು ಏನು ಆ ಮಂಜಾಂಟಿ ತಪ್ಪಿದ್ರೆ ನೀವು ಬಂದಿದ್ದೀರಾ? ಮಂಜಾಂಟಿ ಮಾತಾಡೋದು ಇಷ್ಟು ದಿನ, ಇವಾಗ ನೀವು ಬೇರೆ ಬಂದ್ರಾ? ಅವಳ ಬಗ್ಗೆ ಅವಳ ಕಷ್ಟ ಏನು ಅಂತ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ. ಅವಳ ಪಾಳಿಗೆ ಅವಳು ಹೆಂಗೋ ಇದ್ದಾಳೆ, ಬಂದುಬಿಟ್ಟು ಸುಮ್ಮನೆ ನೀವು ಏನು ಮಾತಾಡ್ತೀರಾ? ನಿಮ್ಗೇನು ಅನ್ಸೋದಿಲ್ವೇನು ಆಂಟಿ? ಅನ್ಸುತ್ತೆ ಕಣೆ, ಅನ್ಸೋದೆಲ್ಲ ಹೇಳೋಕ್ಕಾಗಲ್ಲ, ಹೇಳಿ ಮರ್ಯಾದಿರಲ್ಲ. ಅನ್ಸುತ್ತೆ, ಏನೇನು ಅನ್ಸುತ್ತೆ ಅಂತ ನನಗೆಲ್ಲ ಅನ್ನಿಸ್ತಾ ಐತೆ. ಅತ್ತೆ, ನೀನು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ, ನೀವೇನು ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡಿ. ಅವರು ಮನುಷ್ಯರಲ್ಲ ಕಣೆ ಸುಗುಣ. ಒಂದ್ಸತಿ ಹೇಳಿದ್ರು ಅರ್ಥ ಮಾಡ್ಕೊಂಡೇ ಇರೋರು ಅವರು ಮನುಷ್ಯರಲ್ಲ ನಿಜವಾಗ್ಲು. ಇಂಥ ಸಮಯದಲ್ಲಿ ಬಂದು ಇವಳಿಗೆ ನೀವು ಮನಸ್ಸಿಗೆ ನೋವು ಮಾಡ್ತಿರಲ್ಲ, ನಿಮ್ಗೇನು ಅನ್ಸೋದಿಲ್ವಾ ಸ್ವಲ್ಪನಾದರೂ? ನೀವು ಮನುಷ್ಯ ನೀವು, ಛೀ ಥೋ, ನಿಮ್ಗೇನು ಅನ್ಸೋದೇ ಇಲ್ವಾ? ಏನು ಅನ್ಸುತ್ತೆ ಅಂತ ಹೇಳ್ತೀನಿ ತಡಿಯಲ್ಲ ಹೊಡಿ ಮುಂಡೆ. ಅನ್ಸೋದೆಲ್ಲ ಹೇಳೋಕ್ಕಾಗುತ್ತೇನೆ ನಿನಗೆ? ತಡಿ, ಏನು ಅನ್ಸಲ್ವಿ ಅಂತೀಯ? ಅನ್ಸೋದೆಲ್ಲ ಹೇಳ್ತೀನಿ ತಡಿಯ, ನಿನಗೆ ಗ್ರಾಚಾರ ಬಿಡಿಸ್ತೀನಿ. ಅಮ್ಮ ಒದಿಬೇಡ, ವಿಜಿನ್ ಮಾತ್ರ ಒಂದೇಟು ಒದಿಬೇಡ ನೋಡಮ್ಮ, ಹೇಳ್ತೀನಿ ಹೊಡಿಬೇಡ ಅವಳನ್ನ. ಮತ್ತು ಇವಳು ಯಾರೋ ಮತ್ತೆ ಮಾತಾಡೋಕ್ಕೆ? ನನ್ನ ಮಾತಿಗೆ ನಾನು ಹೇಳೋಕ್ಕೆ ಬಂದಿರೋದು ನನ್ನ ಮಗ ಸೊಸೆಗೆ. ಇವಳು ಯಾವಳು 3ನೇ ಮಧ್ಯದ ಮಾತಾಡೋಕ್ಕೆ? ನಿಮ್ಗೇನು ಅನ್ಸಲ್ವೇ ಅಂತಾಳೆ? ಅನ್ಸೋದಿಗಳೇ ನಿನ್ನ ಹಿಡ್ಕೊಂಡು ಹಿಂಗೆ ಬಾರಿಸ್ಬೇಕು ಅನ್ಸುತ್ತೆ. ಅನ್ಸೋದು ಹೇಳ್ತಾ ಇದ್ದೀನಿ ನೋಡು, ಅನ್ಸದ ಹೇಳ್ತಾ ಇದ್ದೀನಿ. ನಾವು ಮನುಷ್ಯರಲ್ಲ ಕಣೆ, ನೀನು ಮನುಷ್ಯಲ. ಅತ್ತೆ ಹೊಡಿಬೇಡ ನೋಡು, ಹೊಡಿಬೇಡ ವಿಜಿನ್, ಹೊಡಿಬೇಡ ಅತ್ತೆ. ಇಲ್ಲಿಂದ ಹೊರಟೋಗಿ ಸುಮ್ಮನೆ. ನಾನು ಸುಮ್ಮನೆ ಹೋಗಕ್ಕೆ ಬಂದಿಲ್ಲ. ಅಲ್ಲ, ನಾನು ನನ್ನ ಮಗ ಸೊಸೆಗೆ ಹೇಳ್ಬೇಕಾದ್ರೆ 3ನೇ ಇವಳು ಯಾವಳು ಮೂಗು ತೋರ್ಸೋಕ್ಕೆ, ಇವಳು ಯಾವಳು ಅಂತ ಹೇಳಿ. ಇಲ್ಲೋಡು ವರ್ಷ ನೀನಾಗಲಿ, ಸುಗುಣ ನೀನಾಗಲಿ, ಈಗ ಇವಳಿಂದ ಈ ತಾಟ್ಕಿತ್ತಿಯಿಂದನ ನಮ್ಗೇನಾದ್ರೂ ಇಂಥ ತೊಂದರೆ ಆಗೈತೆ ಹಿಂಗಾತು ಅಂತ ಹೇಳಿ ನೀವಿಬ್ಬರಾಗ ಒಬ್ರು ಯಾರು ಬಂದ್ರೂ ನಾವೇನು ಮೈಟ್ ಮಾಡಲ್ಲ, ನಾವೇನು ತಲೆ ಕೆಡಿಸ್ಕೊಂಬಲ್ಲ ನೋಡಿ ಹೇಳಿರ್ತೀನಿ. ಇವಳು
ನನಗೆ ಹೇಳ್ತಾಳೆ ನಿಮಗೆ ಗೊತ್ತಾಗಲ್ವೇ ಬಸ್ರಿ ಹೆಂಗ್ಸು ಅಂತ ಹೇಳಿ. ನಾವು ಬಸ್ರಿ ಹೆಂಗ್ಸು ಅಂತ ಹೇಳಿ ಅವಳಿಗೂ ಇರಬೇಕು ಹೆಂಗಿರಬೇಕು ಅಂತ ಹೇಳಿ. ನಾನು ಇಂಥ ಸಮಯದಾಗ ಹೆಂಗಿರಬೇಕು ನಮ್ಮ ಅಮ್ಮ ಇಂತಾಗೆ ಅಂಬದು ಅವಳಿಗಿರಬೇಕು. ಅಮ್ಮ ನಿನಗೆ ಇವಾಗ ಸಮಾಧಾನ ಆಯ್ತಾ? ನಮ್ಮ ಅತ್ತೆನೆಲ್ಲ ಕರ್ಕೊಂಬಂದು ವಿಜಿ ನೋಡಿಸಿ ನಮ್ಮನ್ನೆಲ್ಲನ ನೆಮ್ಮದಿ ಎಲ್ಲ ಹಾಳು ಮಾಡ್ತೀಯಲ್ಲ, ಇವಾಗ ಸಮಾಧಾನ ಆಯ್ತಾ? ಅಯ್ಯೋ ನೀನೇನಮ್ಮ ಒಳ್ಳೆ ನಮ್ಮ ಅತ್ತೆ ವಾಸಿ, ನೀನು ಬೇಡ ಒಳ್ಳೆ ಶತ್ರು ಥರ ನೋಡ್ತಾ ಇದೆಯಲ್ಲ ನನ್ನ. ನಾನು ಏನು ಮಾಡಿದ್ದೀನಮ್ಮ ನಿನಗೆ ಅಂಥದ್ದು? ನಾನು ಏನು ಮಾಡಿದ್ದೀನಿ? ಅಲ್ಲಿ ನೋಡಿ ಯಾಕೆ ಮತ್ತು ನೀವು ಜೊತೆ ಕಾಯ್ಕೊಂಡು ಓಡಾಡೋದು? ಅವಳನ್ನ ಯಾಕೆ ಜೊತೆ ಕಾಯ್ಕೊಂಡು ಓಡಾಡ್ತೀರಾ? ಅವಳ ಮನೆಯಾಗ ಯಾಕೆ ಇದ್ದೀರಾ? ಏನು ಬಾಡಿಗೆ ಮನೆಗಳು ಮಸ್ತ ಸಿಗಲ್ವೇ? ಬೇಜಾನಿದ ಬಾಡಿಗೆ ಮನೆಗಳು ಹೋಗಿ ಇರ್ರಿ. ಅಲ್ಲ ಕಣಮ್ಮ, ಅವಳು ಬಾಡಿಗೆ ಕೊಟ್ಟವಳೆ, ಅದಕ್ಕೆ ಯಾಕಮ್ಮ ಹೊಟ್ಟೆ ಉರಿ? ಅವಳು ಏನು ಮಾಡಿದ್ಲ ಅಂತ ತಪ್ಪ ಅಂತ ಹೇಳಿ ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ನಮ್ಮ ಮನೆಯವ್ರನ್ನ ಕೆಲ್ಸಕ್ಕೆ ಕರ್ಕೊಂಡವಳು, ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ನಾವು ಹೆಂಗೋ ಇದ್ದೀವಿ, ನಿಮಗೆ ಯಾಕಮ್ಮ ಇಷ್ಟೊಂದು ಹೊಟ್ಟೆ ಉರಿ ನಮ್ಮ ಮೇಲೆ ಅಂತ? ಅಮ್ಮ ಓದಿಬೇಡ, ವಿಜಿ ಮೇಲೆ ಇನ್ನೊಂದು ಕೈ ಮಾಡಿದ್ರು ನಾನು ಮಾತ್ರ ಸುಮ್ಮನಿರಲ್ಲ. ಬಿಡಮ್ಮ, ಓದಿಬೇಡ ಬಿಡು. ಅಲ್ಲ ಕಣ, ಇವಳು ಮಾಡಿಟ್ಟಿದ್ರೆ ನಿನಗೇನು ಅನ್ಸುತ್ತೆ? ಓದಿಬೇಡ ಅಂತೀಯಲ್ಲ. ಇಲ್ಲ ಹುಡುಗಿ ಒದ್ದು ಹೋಗ್ಬೇಕಂತ ತಲೆ ಬಂದಿದ್ದೀನಿ, ನಾನು ಒದ್ದು ಹೋಗ್ಬೇಕಂತ ತಲೆ ಬಂದಿದ್ದೀನಿ. ನೀವು ನಿಜವಾಗ್ಲೂ ಮನುಷ್ಯರೇ ಅಲ್ಲ ನೀವು. ಮನುಷ್ಯರಾಗಿದ್ದರೆ ಅರ್ಥ ಮಾಡ್ಕೊಳ್ತಾ ಇದ್ರಿ. ಇಂಥ ಸಮಯದಾಗ ಬಂದು ಆ ಸುಗುಣಿಗೆ ಎಷ್ಟು ಟೆನ್ಷನ್ ಕೊಡ್ತೀರಾ? ನಿಮ್ಮಿಂದ ಅವಳಿಗೆ ಒಂದು ಸ್ವಲ್ಪನೂ ನೆಮ್ಮದಿ ಇಲ್ಲಲ್ಲ. ಅವಳು ನೆಮ್ಮದಿ ಎಲ್ಲ ಹಾಳು ಮಾಡ್ತೀರಾ. ನೀವು ಏನೇ ಅಂದ್ರೂ ನೀವು ಮನುಷ್ಯರಲ್ಲ. ಯಾರೇ ಆಗಲಿ ಅವ್ರು ಎಂಥ ತಪ್ಪು ಮಾಡಿದ್ರು ಇಂಥ ಸಮಯದಾಗೆ ಅದನ್ನೆಲ್ಲನ ಬಿಡು ಹೋಗ್ಲಿ ಅಂತ ಹೇಳಿ ಕ್ಷಮಿಸಿ ಹೊಟ್ಟೆ ಕಿಕ್ಕೊಂಡು ಎಲ್ಲನ ಇಂಥ ಸಮಯದಾಗ ನೋಡ್ಕೊಂತಾರೆ. ಅದು ಬಿಟ್ಟು ನೀವು ಇಂಥ ಸಮಯದಲ್ಲೂ ಅವಳಿಗೆ ಬಂದು ಎಷ್ಟು ಅವಳಿಗೆ ಟಾರ್ಚರ್ ಕೊಡ್ತಾ ಇದ್ದೀರಲ್ಲ, ನಿಮ್ಗೆ ಒಳ್ಳೇದಾಗುತ್ತಾ? ನಿಮ್ಗೆ ಒಳ್ಳೇದಾಗಲ್ಲ. ಅವಳು ಇವಾಗ ದೇವ್ರಿದ್ದಂಗೆ ಹೊಟ್ಟೆ ಒಂದು ಮಗು ಬೆಳೀತಾ ಐತೆ ಅಂಥವಳನ್ನ ಬಂದು ಅನ್ಸಿ ಅವಳ ಕಣ್ಣಾಗ ನೀರು ಹಾಕಿಸ್ತೀರಲ್ಲ, ಅವಳಿಗೆ ಬೇಜಾರು ಮಾಡ್ತಿರಲ್ಲ, ನಿಮಗೆ ದೇವ್ರ ಹಣೆಗೂ ಒಳ್ಳೇದಾಗಲ್ಲ ನಿಮಗೆ. ಅಯ್ಯೋ ಕಣಿ, ನಾನು ಮನುಷ್ಯಾಳಲ್ಲ, ನೀನು ಮನುಷ್ಯಾಳು. ನೀನು ಮನುಷ್ಯಾಳೇನಿ. ಇವ್ರು ತಕ್ಕಿತ್ಕೊಂಡು ಬಂಗಾಳೆ ಆಡ್ಕೊಂಡು ತಿನ್ಕೊಂಡು ಗಂಡಂತ ನ್ಯಾಯ ಕಾಪುರ ಮಾಡ್ಬೇಕಾಯ್ತು ಕಣಿ ನೀನು. ಅಮ್ಮ ನೀನು ಅವೆಲ್ಲ ಮಾತಾಡಬೇಡ. ಅವಳ ಬಗ್ಗೆ ಏನು ಗೊತ್ತಿಲ್ಲದಲೇ ನೀನು ಮಾತಾಡ್ತಾ ಇದೆಯಮ್ಮ. ಅವಳು ಏನು ಹೆಂಗೆ ಅಂತ ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಮಾತಾಡಬೇಡ. ಯಾರೋ ಹೇಳವ್ರೆ ಗಂಡನ ಬಿಟ್ಟು ಬಂದಿದ್ದಾಳೆ, ಡೈವರ್ಸ್ ಕೊಟ್ಟು ಬಂದಿದ್ದಾಳೆ ಅಂತ ಹೇಳಿ ಯಾರೋ ಹೇಳಿದ್ದಾರೆ ಅಂತ ಹೇಳಿ ನೀನು ಸುಮ್ಮನೆ ಮಾತಾಡಬೇಡಮ್ಮ. ನೋಡಿ ಹೇಳಿರ್ತೀನಿ. ಅವಳ ಬಗ್ಗೆ ಗೊತ್ತಿಲ್ಲದಲೇ ಮಾತಾಡ್ತಾ ಇದ್ದೀನಿ. ಇವಳು ಎಂಥ ತಾಡ್ಕಿತ್ತಿ, ಎಂತಾಳು ಇವಳು ಎಂಥ ಓಟು ಬಿಟ್ಟು ಹೆಂಗ್ಸು ಅಂತ ಹೇಳಿ ನನಗೆಲ್ಲ ಚೆಂದ ಗೊತ್ತೈತಿ. ಗಂಡಂತ ಕಾಪುರ ಮಾಡೋಕ್ಕಾಗ್ದಲೇ ಡೈವರ್ಸ್ ಕೊಟ್ಟು ಬಂದು ತೋರ್ ಮನೆ ಸೇರ್ಕೊಂಡು ಇಲ್ಲಿ ಯಾರು ನಾಳು ಮಾಡಬೇಕು ಅಂತ ಇದ್ದಾಳು. ಹಾಲೇನಿ ಅಲ್ಲಿ ಗಂಡನ ಮನೆ ಹಾಳು ಮಾಡಿ ಗಂಡನ ನಾಳು ಮಾಡಿ ಬಂದು ಇಲ್ಲಿ ಸೇರ್ಕೊಂಡವಳು. ಇಲ್ಲಿ ಯಾರು ನಾಳು ಮಾಡ್ತಾಳೋ ಗೊತ್ತಿಲ್ಲ. ಇಲ್ಲ ಹುಡಿ ಅಮ್ಮ ಮಾತಾಡಬೇಡ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನೆ ಬಿಟ್ಟುಬಿಡು. ಹೊಡಿಬೇಡ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ರೀ ಸುಮ್ಮನಿರಿ, ನೀವು ರೇಗಬೇಡ್ರಿ, ನಾನಿದ್ದೀನಿ, ನಾನೆಲ್ಲ ಹೇಳ್ತೀನಿ, ಸುಮ್ಮನಿರಿ. ಅತ್ತೆ ಸುಮ್ಮನೆ ಬಿಡತ್ತೆ, ಹೊಡಿಬೇಡ. ಅವಳು ಪಾಪ ನಮಗೆ ಎಷ್ಟು ಕಷ್ಟಕ್ಕಾಗಿದ್ದಾಳೆ ಇವತ್ತು. ಅವಳನ್ನೇ ಹೊಡಿತಾ ಇದೆಯಾ ಅಂದರೆ ನನಗೆ ತುಂಬ ಬೇಜಾರಾಗ್ತೈತೆ. ಬಿಟ್ಬಿಡಿ ಅತ್ತೆ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಬಿಟ್ಬಿಡಿ. ಅವಳು ನೋಡಿಬೇಡಿ, ಯಾವುದೇ ಕಾರಣಕ್ಕೂ ಹೊಡಿಬೇಡಿ ಅವಳನ್ನ. ಬಾರಕ್ಕ ಬಾ ಹೋಗೋಣ, ಹೇಳಿದೆಯಲ್ಲ ಅಷ್ಟು ಸಾಕು. ಬಾ, ನಾವು ಬಿಟ್ಕೊಂಬಲ್ಲ, ಅವರು ಬಿಡ್ಕೊಂಬಲ್ಲ. ಇವಳಿಂದ ಏನಾನ ತೊಂದರೆ ಆಗೈತೆ ಅಂತ ನೀನಾಗಲಿ ಅವನಲ್ಲಿ ಯಾರು ಬಂದರೂ ನಾವಂತೂ ತಲೆ ಕೆಡಿಸ್ಕೊಂಬಲ್ಲ, ಹೇಳಿರ್ತೀವಿ. ಬಾ ಹೇಳಿದೆಯಲ್ಲ. ಏಳೋಗಕ್ಕೆ ಬಂದಿದ್ದೆ, ಹಂಗೆ ಇಲ್ಲ ಹುಡಿ ನೀನು ಮನುಷ್ಯಳಲ್ಲ ಅಂತ ಅಂದ್ಲು. ಅದಕ್ಕೆ ಸರಿಯಾಗಿ ನಾಲ್ಕು ಬಿಟ್ಟಿದ್ದೀನಿ. ಇಲ್ಲ ಹುಡುಗಿ ಅಲ್ಲ ನೀನು ಮನುಷ್ಯಳೋ ಏನು ಅಂತ ಕೇಳಿದ್ರೆ ನಾನು ಸುಮ್ಮನೆ ಬಿಡ್ತೀನ ಇವಳನ್ನ. ಅದಕ್ಕೆ ಹೇಳಿದೀವಿ ಅವರಿಬ್ಬರಿಗೂ, ಇವಳಿಂದ ಇಮಿಟಕ್ಲಾಡಿ ಇದ್ದಾನೆ ಏನಾನ ನಿಮಗೆ ತೊಂದರೆ ಆಗೈತೆ ಅಂತ ಹೇಳಿ ಇವನಾಗಲಿ ಅವಳಾಗಲಿ ಇಬ್ಬರು ಬಂದರೆ ನಾವು ಮಾತ್ರ ಬಿಡ್ಕೊಂಬಲ್ಲ, ನಾವು ಮಾತ್ರ ನೋಡಲ್ಲ ಅಂತ ಹೇಳಿದೀವಿ ಮುಂಚೆಗೇನೆ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.